ಶುರು ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಪರಮ್ಧಾಮಕ್ಕೆ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ ನಮ್ಮ ವಿನಯ್ ಬಂದ. ಸೊ ಕ್ಯಾಮ್ರಾ ಇಸ್ಕೊತಾ ಇದ್ದೀನಿ. ಎಸ್ ನೋಡಿ, ಇಲ್ಲಿ ಫಿಕ್ಸ್ ಆಯಿತು. ಆ್ಯಕ್ಚುಲಿ ಈ ಕ್ಯಾಮ್ರಾನ ತಗೊಂಡಿದ್ದು ನಾನು ಇವನ ಹತ್ರನೇ. ಆಮೇಲೆ ಏನೋ ಒಂದು ಸ್ವಲ್ಪ ಶೂಟ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟು ಹೋಗಿದ್ದೆ. ಬರಲ್ಲ ಹಂಗಾದ್ರೆ ಮತ್ತೆ ನಾವು ಡಿಪಾಸಿಟ್ನ ಹಾಕ್ಬಿಡ್ತೀವಿ. ಶೇಕ್ ಇಟ್ ಪುಷ್ಪ ಬಟ್ಟೆ. ಬಾಯ್, ಥ್ಯಾಂಕ್ ಯು. ಟೈಮ್ ಎಕ್ಸಾಕ್ಟಾಗಿ 6:51 ಆಗಿದೆ. ಸೇಮ್ ಹೋದ್ಸಲ ಹೋಗಿದ್ನಲ್ಲ ಅದೇ ಥರ ಪಾರ್ಲೇಜಿ ಟೋಲ್ಗೆ ಹೋದರೆ ಅಲ್ಲಿಂದ ಮತ್ತೆ ಅವ್ರು ಕನೆಕ್ಟ್ ಆಗ್ತಾರೆ. ಇನ್ನು 28 ನಿಮಿಷ ತೋರಿಸ್ತಾ ಇದೆ. ಬನ್ನಿ 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 ಜೈ ಅಂತ ಹೋಗೋಣ. ಆದರೆ ಈಗ ನಾನು ಟ್ರಾವೆಲ್ ಸ್ಟೋರೀಸ್ ಅವೆಲ್ಲ ನಾನು ಹಾಕ್ತಾ ಇರ್ತೀನಲ್ಲ, ಯೂಶ್ವಲಿ ನಾನು ಜಾಸ್ತಿ ಫೋಕಸ್ ಯಾವುದಕ್ಕೆ ಮಾಡ್ತಾ ಇದ್ದೆ ಅಂತಂದರೆ ಯೂಟ್ಯೂಬಿಗೆ ಮಾಡ್ತಾ ಇದ್ದೆ, ಇನ್ಸ್ಟಾಗ್ರಾಮಿಗೆ ಮಾಡ್ತಾ ಇರಲಿಲ್ಲ. ಬಟ್ ಏನು ಗುರು, ಮೊನ್ನೆ ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಆ ಮಟ್ಟ ಹೋಗೈತೆ. ರಘುಬ್ರ 20 ಮಿನಿಟ್ಸ್ ತೋರಿಸ್ತಿದೆ ಪಾರ್ಲೆಗೆ ಮೂವ್ ಆಗ್ತೀರಾ? ಹಂಗೆ ಬಂದು ಜಾಯ್ನ್ ಆಗ್ಲಾ? ಎಸ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಆಯಿತಾ, ರೀಲ್ ಹೇಳ್ತಾ ಇದ್ದೆ ಅಲ್ಲ, ಅದೇ ಒಳ್ಳೆ ರೀಚ್ ಆಯಿತು. ಆಮೇಲೆ ಅಂತ ಅಂದ್ಕೊಂಡೆ, ಓಕೆ ಸಂಭವ ಹೆಂಗಾದರೂ ಸರಿ, ಒಟ್ನಲ್ಲಿ ನಮ್ಮ ಟ್ರಾವೆಲ್ ಸ್ಟೋರೀಸ್ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವು ಆ ಜನಕ್ಕೆ ತೋರಿಸ್ಬೇಕು. ಅದು ಇನ್ಸ್ಟಾಗ್ರಾಮ್ ಆದರೂ ಆಗಲಿ, ಯೂಟ್ಯೂಬ್ ಆದರೂ ಆಗಲಿ. ಅದಕ್ಕೆ ಇನ್ಮೇಲೆ ಏನು ಮಾಡ್ತೀನಿ ಅಂತಂದರೆ, ಯಾವುದಾದ್ರೂ ಈ ಥರ ಮೋಟೋ ವ್ಲಾಗ್ ಮಾಡ್ತು ಅಂತಂದರೆ ಒಂದು ಮಿನಿ ವ್ಲಾಗ್ ಥರನೂ ಮಾಡಿಬಿಡ್ತೀನಿ. ಅದಾದಮೇಲೆ ಒಂದು ಯೂಟ್ಯೂಬನ್ನು ಮಾಡಿಬಿಡ್ತೀನಿ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಹೇರೋಹಳ್ಳಿ. ಏನು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ತೇರು ಒಳ್ಳೆ ವಿಜೃಂಭಣೆಯಾಗೈತೆ. ಕರೆಕ್ಟಲ್ಲ? ಒಂದು ಫ್ಯೂಲ್ ಟ್ಯಾಂಕ್ ಫುಲ್ ಮಾಡಿಸ್ಬಿಟ್ರೆ ಪೀಸ್. ಫುಲ್ ಟ್ಯಾಂಕ್ ಹಾಕಿ. ಹಾಕಿ. ಓಕೆ ಡನ್. ಜೀವನದಲ್ಲಿ ಒಂಟಿಯಾಗಿದ್ರೂ ಬೇಜಾರಾಗಲ್ಲ. ಆದರೆ ಈ ರೈಡಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಒಬ್ಬರೇ ಉಳ್ಕೊಂತೀವಿ ಗೊತ್ತಾ ನಾವು. ಏನು ಒಂಟಿ ಫೀಲ್ ಆಗ್ಬಿಡುತ್ತೆ ಅಂತಂದರೆ, ಅಯ್ಯೋ ನಾನೇನೋ ಸಪ್ರೇಟ್ ಆಗ್ಬಿಟ್ಟೇನೋ, ಜೀವನದಲ್ಲಿ ನನಗೆ ಬದುಕೋಕ್ಕೆ ಆಗಲ್ವೇನೋ ಅನ್ನೋ ಥರ ಎಲ್ಲ ಫೀಲ್ ಆಗುತ್ತೆ ನನಗೆ. ಬಂದೆ ನೋಡಿ ಹೈವೇಗೆ. 7:20 ಆಯ್ತು ಇವಾಗ ಆಲ್ರೆಡಿ ಟೈಮು. ಬಟ್ಟು ಈ ಒಳಗಡೆ ಕರ್ಕೊಂಬಂತಲ್ಲ ಊರುಗಳು ಸಾಕಾಗಿತ್ತು ಎಲ್ಲ. ಅಂಕಲ್ ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ ಎಲ್ಲ ಓಟ್ಬಿಟ್ಟಿರ್ತಾರೆ. ಇಲ್ಲ ಇದ್ರೂ ಇರ್ತಾರೆ, ಹೇಳೋಕ್ಕಾಗಲ್ಲ. ಇದ್ದಾರೆ ಒಂದಷ್ಟು ಗ್ಯಾಂಗ್ಸ್. ನಮ್ಮವರು ಹೋಗಿದ್ದಾರೆ. ಸೊ ಹಂಗಾಗಿ ಇವಾಗ ಹೊಡೆದು ಹಾಕೊಂಡು ಹೋಗಬೇಕು. ಮೇ ಬಿ ಒಂದು 1/4 ಗಂಟೆ ಆಗಿರುತ್ತೆ ಅವರು ಹೊರಟು. ಸೊ ನೆಲಮಂಗಲ ಬಂದೆ. 7:15 ಆಗೋಯ್ತು ಆಲ್ರೆಡಿ. ನವನೀತ್ ಬ್ರೋ ಬಂದಿದ್ದಾರೆ ಆಲ್ರೆಡಿ. ಡುಕಾಟಿ. ಏನು ಸೌಂಡು ಗುರು ಇದು, ಒಳ್ಳೆ ಹುಲಿ ಗರ್ಜಿಸ್ದಂಗೆ. ಗಾಡಿಗಳೆಲ್ಲ ಪಾರ್ಕ್ ಮಾಡೋರೆ. ಎಸ್ ಅಲ್ಲಿದೆ. ಏನು ಸಖತ್ತಾಗಿದೆ ಅವರು ಹೋಟ್ಲು. ಸಖತ್ತಾಗಿದೆ ಹಾರ್ಲೆದು. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ರೈಡ್ ಶುರು ಮಾಡ್ತೀವಿ. ಈಗ ಇನ್ನೊಂದು 30 ಕಿಲೋಮೀಟ್ರ್ ಇದೆ. 30 ಕಿಲೋಮೀಟ್ರ್ ಹೊಡಿತು ಅಂತಂದರೆ ಇವತ್ತು ನಾವು ಹೋಗ್ಬೇಕಾಗಿದ್ದಂಥ ಡೆಸ್ಟಿನೇಷನ್ ಬರುತ್ತೆ. ಓಕೆನಾ? ನಾನು ಯಾವ ಡೆಸ್ಟಿನೇಷನ್ ಅಂತ ಹೇಳಿರಲಿಲ್ಲ ನಿಮಗೆ. ಪಟ್ಟಣದ ಹತ್ರ ನುಗ್ಗೇಹಳ್ಳಿ ಅಂತ ಒಂದು ಜಾಗ ಇದೆ. ಸೊ ಅಲ್ಲೊಂದು ಅದ್ಭುತವಾದ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಅಂತ ಪ್ಲಾನು. ಇಲ್ಲಿ ಈ ಪಕ್ಕದಲ್ಲಿ ಅಂಕಲ್ಲು ಮಾತಾಡ್ತಿದ್ದಾರಲ್ಲ, ಚೆನ್ನಾಗಿ ಬೈತಾ ಇದ್ದಾರೆ. ಕೇಳಕ್ಕೆ ಮಜಾ ಇದೆ. ಬೈತಾ ಇದ್ದಾರೆ. ಒಂದು ಫೋಟೋ ಹಂಗೆ ತಗೋಣ. ಎಲ್ಲ ರೆಡಿ ಆಗಿದ್ದೀರಿ?
ಸೊ ಇನ್ನೂ ಒಂದು 30 ಕಿಲೋಮೀಟರ್ಸ್ ಪೀಸಾಗಿ ಹೋದರೆ, ಆದರೂ ನೋಡಿ ಎಲ್ಲ ಸೂಪರ್ ಬೈಕ್ಸು ಅವು ಇವೆಲ್ಲ ತಗೊಂಡು ಎಲ್ಲೋ ಸುಮ್ಮನೆ ಸುತ್ತಾಡೋ ಬದಲು ಈಗ ಹೋಗ್ತಾ ಇರೋದು ಒಂದು ಇದಕ್ಕೆ ಒಳ್ಳೆ ಜಾಗಕ್ಕೆ. ಅಂದರೆ ಲೈನಪ್ ನೋಡಿ, ಲೈನಪ್ ನೋಡೋಕ್ಕೆ ಒಂಥರ ಖುಷಿ ಬೈಕ್ಗಳದು. ನೋಡಿ ಇಲ್ಲಿ ಹಾರ್ಲೆ ಡೇವಿಡ್ಸನ್ ಟೈರ್ ನೋಡಿ, ಕಾರ್ ಟೈರ್ಗಿಂತನೂ ದೊಡ್ಡದಾಗಿದೆ. ಯೂಶ್ವಲಿ ನಾನು ಬಂದಾಗ ಇರಿಸಾವೇನಲ್ಲಿ ಇದೊಂದು ಬ್ರಿಡ್ಜನ್ನ ನೋಡ್ತಾ ಇರ್ತೀನಿ, ಅಂಡರ್ ಬ್ರಿಡ್ಜ್ ಸಖತ್ತಾಗಿರುತ್ತೆ ಮಾತ್ರ. ಅಂದರೆ ನಿಮಗೆ ಗೊತ್ತಾಗುತ್ತೆ ಆ ಕ್ವಾಲಿಟಿ ವರ್ಕ್ ಹೆಂಗಿದೆ ಅನ್ನೋದನ್ನ ಫೀಲ್ ಮಾಡ್ಬೋದು. ಯಾವಾಗ್ಲೂ ಈ ಹಾಸನ್ ಹೈವೇಗೂ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೂ ಕಂಪೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಕಂಪೇರ್ ಮಾಡ್ತು ಅಂತಂದರೆ ಹಾಸನ್ ಹೈವೇ ನೋಡಿ ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ ಅಂತಂದರೆ, ಮೇಂಟೆನೆನ್ಸು, ಸೇಫ್ಟಿ, ಆಮೇಲೆ ಆ ರೋಡು ಹೈವೇ ಪ್ಯಾಟ್ರೋಲಿಂಗ್ ಹೋಗ್ತಾರೆ ಗಾಡಿಗಳಾಗಿರ್ಬೋದು, ತುಂಬ ಚೆನ್ನಾಗಿ ಹೋಗುತ್ತೆ. ಇಲ್ಲಿ ನೋಡಿ ನಿದ್ದೆ ಹೋಗ್ತದೆ ಹೋದ್ ರೈಡ್ಗೆ ಮಗ ಇದಕ್ಕೆ ಹೋಗಿದ್ರಲ್ಲ, ನಾನೆಲ್ಲ ಜಿಯೋನೇ ಎತ್ಕೊಂಡ್ಬಂದ್ಬಿಡ್ತದೆ ಅಂತ. ನಾನು ಶಾರ್ಟ್ ಅಷ್ಟು ಶಾರ್ಟ್ ಅಂತ ಲೈಫಲ್ಲಿ ಯಾವತ್ತೂ ಮಾಡೇ ಇಲ್ಲ. ಇವರು ಫಿರೋಜ್ ಸರ್ ಕರೆಕ್ಟಾಗಿ ಹೇಳಿದ್ರು, ರೈಡ್ ಏನು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಮುಗ್ದೋಯ್ತಲ್ಲ ಅಂತ. ನನಗೆ ಇರಿಸಾವೆ ಹತ್ರನ ಇದು ಲೊಕೇಶನ್ನು, ಇರಿಸಾವೆ ಹತ್ರ ರೈಟು. ಇನ್ನೊಬ್ಬರು ಬರಬೇಕು. ಒಬ್ಬರು ಬರಬೇಕು. ಆ್ಯಕ್ಚುಲಿ ನುಗ್ಗೇಹಳ್ಳಿಗೆ ಹೋಗೋಂಥ ರೋಡ್ ಸಖತ್ತಾಗಿದೆ ಮಾತ್ರ. ಸಿಂಗಲ್ ರೋಡೇ, ಬಟ್ ಆ ಕಡೆ ಈ ಕಡೆ ಮರಗಳು ಸಿಗುತ್ತೆ, ಒಳ್ಳೆ ಆಲದ ಮರಗಳಿದೆ, ಒಂದು ವೈಬು ಸಕ್ಕತ್ತಾಗಿದೆ ಮಾತ್ರ. ಈ ಆಲದ ಮರಗಳೇ ಮಜಾ ಇಲ್ಲಿ ರೋಡಲ್ಲಿ. ಎಷ್ಟೆಷ್ಟು ದೊಡ್ಡದಾವ ಇದಾಗ ಗೊತ್ತಾ. ಬಟ್ ಕೆಲವೊಂದು ಕಡೆ ಈ ಇಟ್ಟಿಗೆ ಗುಡು ಅವ್ರಿಗೆಲ್ಲ ಮರಗಳು ಕಟ್ ಮಾಡಿದ್ದಾರೆ. ನಿಜ ನುಗ್ಗೇಹಳ್ಳಿನ ಮರದಹಳ್ಳಿ ಅಂತ ಹೆಸರಿಡಬೇಕಿತ್ತು. ಊರು ಸಿಕ್ಕಾಪಟ್ಟೆ ದೊಡ್ಡದಿದೆ. ನುಗ್ಗೇಹಳ್ಳಿ, ಹಳ್ಳಿ ಅಂದಿದ ತಕ್ಷಣ ಹಳ್ಳಿ ಥರ ಇರುತ್ತೆ ಅಂತಲ್ಲ ನೋಡಿ, ಸಿಟಿ ಸಖತ್ ವೈಬಲ್ಲಿದೆ. ಜನ ಎಲ್ಲ ಗಾಡಿ ಲೈನಪ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಎಲ್ಲಿಗೆ ಹೋಯ್ತವ್ರು ಇವರೆಲ್ಲ ಈ ಥರ ಅಂತ. ಬ್ರೋ ಆರಾಮಾ? ನಾನು ಚಂದ, ನೀವು? ಥ್ಯಾಂಕ್ ಯು, ಬಾಯ್ ಬಾಯ್. ಚೆನ್ನಾಗಿದೆ ನಿಮ್ಮೂರು? ಓಕೆ. ಬಟ್ ಇತ್ತೀಚೆಗೆ ಯಾಕೋ ಇಲ್ಲ, ಒಂದು ಸೂಪರ್ ಬೈಕ್ ಇದ್ದರೆ ಬೆಸ್ಟಾ ಅನ್ನೋ ಥರ ತಲೆಯಲ್ಲಿದೆ. ನೋಡೋಣ ಇರಿ, ಆದರೆ ಅದಾದ್ರು ಒಂದು ಇಳಿಸೋಣ ಅತ್ಲಾಗೆ ಅಂತೀರ. ಕಮೆಂಟ್ ಮಾಡಿ ತಿಳಿಸಿ, ಇಳಿಸೋಣವಾ ಬೇಡವಾ ಅಂತ. ಎಸ್, ನಾವು ಲೊಕೇಶನಿಗೆ ಬಂದಾಯಿತು. ನಾಯಿ ಎದ್ರುಕೊಂಡು ಓಡ್ತೈತೆ ಪಾಪ. ಸಖತ್ತಾಗಿದೆ ನಿಮ್ಮೂರು. ಓ, ನಾನು ಈಗ ರೀಸೆಂಟಲ್ಲಿ ನಿಮ್ಮದು ರೈಡ್ ಹಾಕಿದ್ರಲ್ಲ, ಓ ಸರ್, ಹೌದಾ? ಥ್ಯಾಂಕ್ ಯು. ಇನ್ನೇನು ಸಮಾಚಾರ? ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ಮಧು ಅಂತ. ನಿಮ್ಮೂರಲ್ಲಿ ಏನು ಹೇಳಿ ಪ್ಲಸ್ ಪಾಯಿಂಟು? ಮರಗಳು ಮರಗಳು ಮರಗಳು. ಏನು ಬ್ರೋ ಅಷ್ಟೊಂದು ಮರ ಐತೆ, ಅರಳಿ ಮರಗಳು? ಆ ಕಡೆ ಇರೋದು. ಹಾಂ, ಓಕೆ. ಓ, ಮೇಲ್ಕೋಟೆ ಟೈಪಾ? ಹ್ಞೂ, ಓಕೆ. ಹಾಂ, ನೋಡೋಣ. ಪ್ಲ್ಯಾನ್ ಗ್ರೂಪಲ್ಲಿದ್ದೀವಲ್ಲ. ಹಾಂ, ಸರಿ. ಸೊ ಆದಷ್ಟು ಸೇಫಾಗಿ ನೀವು ಕೊಡೋವಂಥ ಸಪೋರ್ಟ್ ಐತಲ್ಲ ಹುಡುಗರುಗಳಿಗೆ ಮತ್ತು ಜಾಲತಾಣಗಳಿಗೆ ಸೂಪರ್ ಐತೆ. ಕಂಟಿನ್ಯೂ ಮಾಡ್ಕೊಂಡೋಗಿ. ವೆಲ್ಕಮ್ ಟು ಅಗೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ 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 ಎಸ್, ಥ್ಯಾಂಕ್ ಯು.
ಆಕ್ಚುಲಿ ದೇವಸ್ಥಾನ ಎಷ್ಟು ಸಖತ್ತಾಗಿದೆ ಅಂತಂದ್ರೆ ನೋಡಿದ್ರೇನೆ ಖುಷಿ ಆಗ್ತಾ ಇದೆ. ಆವಾಗ ಕಟ್ಟಿರೋಂಥದ್ದು ಇವೆಲ್ಲ ನೋಡಿ, ಈ ಬಾವಿ ನೀವು ನೋಡಿದ್ರೇನೆ ಅರ್ಥ ಆಗುತ್ತೆ ಇನ್ನೂ ಇಷ್ಟೊಂದು ಚೆನ್ನಾಗಿದೆ ಅಂದರೆ ವಿತೌಟ್ ಮೇಂಟೆನೆನ್ಸು. ಏನಾದರೂ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ಟಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅಂತ. ಆ್ಯಂಡ್ ಇನ್ನೊಂದು, ಆ ಕಾಲದಲ್ಲಿ ಇದನ್ನು ಗುರುಕುಲಕ್ಕೆ ಬಳಸ್ತಾ ಇದ್ರಂತ ಈ ಜಾಗನ. ಚೋಳರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ. ಅದಾದ್ಮೇಲೆ ವಿಜಯನಗರ ಬರ್ತಾರೆ. ವಿಜಯನಗರ ಬಂದಾಗ ಅವರು ಅಷ್ಟು ಅದ್ಭುತವಾಗಿ ಕೆತ್ತನೆ ಇಲ್ಲದೇ ಇದ್ರು ಅವ್ರೊಂಥರ ಮಾಡ್ಕೊ ಹೋಗ್ತಾರೆ. ಡಿಕ್ಲೈನ್ ಆಫ್ ದಿ ಆರ್ಟ್ ಕಡಿಮೆ ಆಯ್ತಾ ಬಂತು, ಡೀಟೇಲಿಂಗ್ ಕಡಿಮೆ ಆಯಿತು, ವರ್ಕ್ ಕಮ್ಮಿ ಆಯಿತು ಎಲ್ಲ. ಹಿಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅದ್ಭುತವಾಗಿ ಕಲೆಗಳು ಅದ್ಭುತವಾಗಿತ್ತು. ವಿಜೃಂಭಣೆ ನೀವು ಅಜಂತ, ಎಲ್ಲೋರ, ಬಾದಾಮಿ ಎಲ್ಲ ನೋಡಿದ್ರೆ ಹೆಂಗಿತ್ತು. ಅದಾದ್ಮೇಲೆ ಮತ್ತೆ ಹೊಯ್ಸಳರ ಕಾಲದ್ದು, ಚೋಳರ ಕಾಲದ್ದು, ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಕಮ್ಮಿ ಆಯ್ತು. ಈಗ ನೋಡಿ ಇಲ್ವೇ ಇಲ್ಲ ಜೀರೋ. ಇವಾಗ ಕೆಲಸ ಹಂಗೆ ನಾವು ಮಾಡೋದ್ ಬಿಟ್ರೆ ಮುಗಿದ ಕತೆ. ಅವ್ರ ಜೊತೆ ಬೇರೆ ಗೊರೂರಿಗೆ ಹೋಂಡಾ 500 ಸುಮ್ಮನೆ ಒಂದು ಚೇಂಜಸ್ ಇರಲಿ ನೋಡೋಣ ಅಂತ. ಸೊ ಶಶಿ ಸರ್ ನನ್ನ ಗಾಡಿ ಓಡಿಸ್ಕೊತಾರೆ, ನಾನು ಅದನ್ನು ಓಡಿಸ್ಕೊತೀನಿ. ನಾನೆಲ್ಲಿ ಬೆಳ್ಳೂರು ಕ್ರಾಸ್ವರೆಗೂ ಬರ್ತೀನಿ. ಹಾಂ, ಓಕೆ, ಹೊರಡೋಣ. ಓಹೋ, ಸಖತ್ ಸ್ಮೂತಿ ಇದೆ ಸರ್. ಬ್ರೋ ಬಾಯ್. ಏನು ಬೆಣ್ಣೆ ಇದ್ದಂಗೆ ಐತಲ್ಲ ಗುರು ಇದು. ಬಟರ್ ಸ್ಮೂತ್. ಹಂಗೆ ಹೋಗ್ಬೋದು ಅನ್ಸುತ್ತೆ, ಹಂಗೆ ಹೋಗ್ಬೋದು. ಹಿಂಗೆ ಹೋಗ್ಬೋದಾ? ದಾರಿ ಇದೆಯಾ ಬ್ರೋ? ಹಾಂ, ಹೌದಾ? ಹುಷಾರು. ದೇವಸ್ಥಾನ ಎಲ್ಲ ಸುತ್ತಾಡಿ ನೋಡಿದ್ವಿ. ಆ್ಯಂಡ್ ಇವಾಗ ನೀವು ದೇವಸ್ಥಾನದ ಹಿಸ್ಟ್ರಿ ಅದೆಲ್ಲನೂ ಕೂಡ ನೋಡಿರ್ತೀರ. ಒಂದು ಸಲ ಆದರೆ ವೀಕೆಂಡಲ್ಲಿ ಬರೋಕ್ಕೆ ಪ್ಲ್ಯಾನ್ ಮಾಡಿ, ಆಯಿತಾ? ಇಷ್ಟು ಹೇಳ್ತಾ ನುಗ್ಗೇನಹಳ್ಳಿನಲ್ಲೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಸಿಗೋಣ. ಆ್ಯಂಡ್ ಈ ಜಾಗದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಜೊತೆಗೆ ಲಿಟ್ರಲಿ ಬಂದು ಹೋಗಿ, ಸಕ್ಕತ್ತಾಗಿದೆ. ಒಂದು ವೀಕೆಂಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಪೀಸಾಗಿ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ನೀವು. ಓಕೆ, ನೋಡಿ ನಮ್ಮ ಜೋಗಿ ಅಲ್ಲಿ ಹೋಗ್ತಾ ಇದ್ದಾನೆ ಶಿವು ಸರ್ ಜೊತೆ.